ಮೃತಪಟ್ಟ ಕೂಲಿ ಕಾರ್ಮಿಕನನ್ನ ರಸ್ತೆ ಬದಿ ಮಲಗಿಸಿ ಹೋದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದಿದೆ. ಪುತ್ತೂರು ನಗರದ ಸಲ್ಮಾರದಲ್ಲಿ ಕೆರೆಮೂಲೆ ಎಂಬಲ್ಲಿ ಈ ಪ್ರಕರಣ ನಡೆದಿದ್ದು, ಶವವನ್ನ ಅವಮಾನಕಾರಿ ರೀತಿಯಲ್ಲಿ ಬಿಟ್ಟು ಹೋದ ಮಾಲಕನ ವಿರುದ್ಧ ಭಾರೀ ಆಕ್ರೋಶ ಕೇಳಿಬಂದಿದೆ. ಹೌದು, ಪುತ್ತೂರಿನ ಸಾಲ್ಮರದ ಕೆರೆಮೂಲೆ ಸಿಮೆಂಟ್ ಸಾರಣೆ ಕೆಲಸದ ಸಹಾಯಕರಾಗಿ ಹೋದ ಕೂಲಿ ಕಾರ್ಮಿಕರೊಬ್ಬರ ಮೃತದೇಹವನ್ನ ಪಿಕಪ್ ವಾಹನದಲ್ಲಿ ತಂದು ಅವರ ಮನೆಯ ರಸ್ತೆ ಸಮೀಪ ಮಲಗಿಸಿ ಹೋದ ಘಟನೆಯೊಂದು ಪುತ್ತೂರು ಚಿಕ್ಕಮುಟ್ಟೂರು ಗ್ರಾಮದ ಸಾಲ್ಮಾರ ಸಮೀಪದ ಕೆರೆಮೂಲೆಯಲ್ಲಿ ನಡೆದಿದೆ. ನವೆಂಬರ್ 16ರಂದು ಈ ಘಟನೆ ನಡೆದಿದ್ದು, ಘಟನೆಗೆ ಸಂಬಂಧಿಸಿ ಕಾಮಗಾರಿಯ ಮಾಲಕರ ವಿರುದ್ಧ ಮನೆ ಮಂದಿ ಮತ್ತು ಊರವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿನ ನಿವಾಸಿ ಸಿಮೆಂಟ್ ಸಾರಣೆ ಮೇಸ್ತ್ರಿಯೊಂದಿಗೆ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಕೂಲಿ ಕಾರ್ಮಿಕ ಶಿವಪ್ಪ ಮೃತಪಟ್ಟವರಾಗಿದ್ದಾರೆ. ಶಿವಪ್ಪ ಅನ್ನುವರನ್ನು ಒಂದು ಅರ್ಜೆಂಟ್ ಕೆಲಸಕ್ಕೆ ಅಂತೇಳಿ ಕರೆದುಕೊಂಡು ಹೋಗಿ ಮತ್ತು ಕೆಲಸ ಸಮಯದಲ್ಲಿ ಅವರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಏನು ಅವರ ಬಾಡಿಯನ್ನು ಪಿಕಪ್ ವಾಹನದಂದರೆ ಮರದ ದಿಮ್ಮಿಗಳ ಒಟ್ಟಿಗೆ ತಗೊಂಡು ಬಂದು ಅಲ್ಲಿ ಅವರ ಮನೆಯ ಹೋಗುವಂಥ ರಸ್ತೆ ಬದಿಯಲ್ಲಿ ಹಾಕಲಿಕ್ಕೆ ಅವರನ್ನು ಕರೆದಿದ್ದಾರೆ. ಮಗಳ ಮುಖಾಂತರವೇ ಅವರ ತಂದೆಯ ಬಾಡಿಯನ್ನು ಎಳೆದು ಕೆಳಗೆ ಹಾಕಲಿಕ್ಕೆ ಸೂಚನೆ ಕೊಟ್ಟು ಕೆಳಗೆ ಹಾಕಿ ಅವರು ಹೊರಟು ಹೋಗಿದ್ದಾರೆ. ಇದು ಒಂದು ಅವಾಮಾನ್ಯ ಒಂದು ಘಟನೆ. ಇಂಥ ಒಂದು ಒಬ್ಬ ಕಾರ್ಮಿಕ ಅವರು ಹೆನ್ರಿ ತಾವೂರು ಅವರು ಒಂದು ಕಾರ್ಮಿಕ ವಿರೋಧಿಯನ್ನು ಮಾಡಿದ್ದಾರೆ. ಅದಲ್ಲದೆ ನಾವು ನಿನ್ನೆ ದಿವಸ ಸುಮಾರು ರಾತ್ರಿ 1 ಗಂಟೆವರೆಗೆ ನಮ್ಮ ಸುಮಾರು ಒಂದು 100 ಜನ ಕಾರ್ಯಕರ್ತರು ಏನು ಪುತ್ತೂರು ಟೌನ್ ಸ್ಟೇಷನ್ನ ಬಳಿ ಜಮಾಯಿಸಿದ್ರು. ಎಲ್ಲರೂ ಸೇರಿ ಒಂದು ಅವ್ರಿಗೆ ಏನು ಬೆಳಿಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು, ಅದು ದಲಿತ ದೌರ್ಜನ್ಯಕ್ಕೆ ಒಳಪಡಲಿಲ್ಲ ಅಂತೇಳಿ ಮತ್ತೆ 2ನೇ ಒಂದು ಕೇಸನ್ನು ನಮ್ಮ ಸರ್ಕಲ್ ಅವರು ತಗೊಂಡಿದ್ದಾರೆ. ಸಾಲ್ಮರ ತಾವ್ರೂ ಇಂಡಸ್ಟ್ರೀಸ್ನಲ್ಲಿ ಗಾರೆ ಕೆಲಸಕ್ಕೆಂದು ಶಿವಪ್ಪ ಅವರನ್ನ ಸಂಸ್ಥೆಯ ಮಾಲಕ ಕರೆಸಿಕೊಂಡಿದ್ರು. ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಶಿವಪ್ಪ ಅವರು ಸಾವನ್ನಪ್ಪಿದ್ದು, ಅವರ ಮೃತದೇಹವನ್ನ ಮಾಲಕ ಪಿಕಪ್ ವಾಹನದಲ್ಲಿ ತುಂಬಿಸಿಕೊಂಡು ಮನೆಯ ಪಕ್ಕದಲ್ಲೇ ಇರಿಸಿ ಹೊರಟಿದ್ದಾರೆ. ಇದನ್ನ ಮನೆಯಲ್ಲಿದ್ದ ಶಿವಪ್ಪ ಅವರ ಪತ್ನಿ ಮತ್ತು ಮಗಳು ಗಮನಿಸಿದ್ದಾರೆ. ಬಳಿಕ ಸ್ಥಳೀಯರ ಸಹಾಯದಿಂದ ಮೃತದೇಹವನ್ನ ಮನೆಗೆ ಕರೆತಂದಿದ್ದಾರೆ. ತಮ್ಮಲ್ಲೇ ಕೆಲಸ ನಿರ್ವಹಿಸುತ್ತಿದ್ದ ವ್ಯಕ್ತಿ ಸಾವನ್ನಪ್ಪಿದ್ರು. ಈ ವಿಚಾರವನ್ನ ಮನೆಯವರ ಗಮನಕ್ಕೂ ತರದೆ ಆಸ್ಪತ್ರೆಗೂ ಕೊಂಡೊಯ್ಯದೆ ಪಿಕಪ್ ವಾಹನದಲ್ಲಿ ಅವಮಾನಕಾರಿ ರೀತಿಯಲ್ಲಿ ಹಲವು ಅನುಮಾನಗಳಿಗೆ ಎಡೆಮಾಡಿದೆ. ಕ್ರಿಸ್ಟಿನ್ ಹಾಲ್ ಮತ್ತು ತಾವ್ರೋ ಫರ್ನಿಚರ್ ಇದರ ಮಾಲಕರಾದ ಹೆನ್ರಿ ತಾವ್ರೋ ಇವರ ಒಂದು ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋಗಿರ್ತಾರೆ. ಅಂದರೆ ನಮಗೆ ಅವರ ಮನೆಯವರ ಮಾಹಿತಿ ಪ್ರಕಾರ ತಿಳಿದಾಗೆ ಬೆಳಿಗ್ಗೆ 10 ಗಂಟೆಗೆ ಫೋನ್ ಮಾಡಿ ಅವರನ್ನು ಒಂದು ಪಿಕಪ್ಪಲ್ಲಿ ಹೆನ್ರಿ ತಾವ್ರೋ ಮತ್ತು ಇಬ್ಬರು ಅವರ ಸಹಚರರು ಕೆಲಸಕ್ಕೆ ಕರ್ಕೊಂಡು ಹೋಗಿದ್ದರು. ಮಧ್ಯಾಹ್ನ ಅವರು ಈಗ ಮನೆಗೆ ಒಂದು ಕೆಲಸಕ್ಕೆ ಹೋಗಿ ಬರ್ತಾರೆ ಅಂತ ಹೇಳಿ ಹೋದವರು ಮಧ್ಯಾಹ್ನ ಒಂದು 11-11:30 ಹೊತ್ತಿಗೆ ವಾಪಸ್ಸು ಪಿಕಪ್ನಲ್ಲಿ ಒಂದು ರೀಪ್ ಎಲ್ಲ ತುಂಬಿಸಿಕೊಂಡು ಅದರ ಮೇಲೆ ಒಂದು ಬಾಡಿಯನ್ನು ಮಲಗಿಸಿಕೊಂಡು ಮಧ್ಯಾಹ್ನ ಒಂದು 11 ಗಂಟೆ ಹೊತ್ತಿಗೆ ಅಂದರೆ ಬಿಸಿಲಿತ್ತು, ಆ ಹೊತ್ತಿಗೆ ಅವರನ್ನು ಮಲಗಿಸಿಕೊಂಡು ಬಂದು ಮನೆಯಲ್ಲಿ ಅವರ ಮಗಳು ಮತ್ತು ಹೆಂಡ್ತಿದ್ರು. ಮಗಳನ್ನು ಕರೆದು ಬನ್ನಿ ಬೇಗ ಬನ್ನಿ, ಇದನ್ನು ಎಳೆದು ಹಾಕಿ ಅಂತ ಹೇಳಿದ್ರಂತೆ. ಅಂದರೆ ಡೆಡ್ ಬಾಡಿ. ಈ ಮಗಳಿಗೆ ಎಂಥ ವಿಷಯ ಗೊತ್ತಾಗಲಿಲ್ಲ. ಹೋಗಿ ನೋಡುವಾಗ ತಂದೆಯನ್ನು ಮೇಲೆ ಪಿಕಪ್ನ ಮೇಲೆ ಮಲಗಿಸಿದರು. ಆಗ ಇವರೇ ಹತ್ತಿ ಪಿಕಪ್ಗೆ ಈ ಮಗಳು ಹತ್ತಿ ಆ ಬಾಡಿಯನ್ನು ಕೆಳಗೆ ಎಳೆದು ಹಾಕಿದ್ರಂತೆ. ಒಂದು ನನಗೆ ಸ್ವಲ್ಪ ಸೇರಿ ಅಂತ ಹೇಳುವಾಗಲೂ ಯಾರೂ ಅದರ ಗೊಡವೆಗೆ ಅವರು ಹೋಗಲಿಲ್ಲ. ಹಾಗಾಗಿ ಸ್ವಲ್ಪ ಮತ್ತೆ ಹೇಳಿದರೆ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ನನಗೆ ಸಹಾಯ ಮಾಡಿ ಅಂತ ಹೇಳಿದಾಗ ಸ್ವಲ್ಪ ಹಿಡ್ಕೊಂಡು ಆ ಕೆರೆ ಮೇಲೆ ರೋಡ್ ಉಂಟು, ಆ ರೋಡಿನ ಸ್ವಲ್ಪ ಮನೆ ಕಡೆ ರೋಡಿಗೆ ಸ್ವಲ್ಪ ಹಿಡಿದು ಅಲ್ಲೇ ಮಲಗಿಸಿ ಒಂದು ಅವರ ಕೈಯಲ್ಲಿದ್ದ ಮೊಬೈಲ್ ಮತ್ತೊಂದು ಕನ್ನಡಕ ಇತ್ತು, ಅದನ್ನು ಸೈಡ್ಗೆ ಬಿಸಾಡಿ ಆದಷ್ಟು ಬೇಗ ಅವರನ್ನು ಅಲ್ಲಿಂದ ಅವರು ಎಸ್ಕೇಪ್ ಆಗಿದ್ದಾರೆ, ಅಂದರೆ ಹೋಗಿದ್ದಾರೆ ಸೀದಾ. ಘಟನೆಗೆ ಸಂಬಂಧಿಸಿದಂತೆ ಪುತ್ತೂರು ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಘಟನೆಗೆ ಕಾರಣರಾದ ಮಾಲಕನನ್ನ ಕೂಡಲೇ ಬಂಧಿಸುವಂತೆ ದಲಿತ ಸಂಘಟನೆಗಳು ಒತ್ತಾಯಿಸಿವೆ. 2 ದಿನಗಳಲ್ಲಿ ಬಂಧಿಸದೇ ಇದ್ದಲ್ಲಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ನೀಡಿವೆ.